ಬ್ರೇಕ್ನ ನಂತರ ಫೇಸ್ಬುಕ್ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಪ್ಯಾನಲ್ನಲ್ಲಿ ಖ್ಯಾತ ಅಂಕಣಕಾರ್ತಿ ರೂಪಾ ಅಯ್ಯರ್ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅವಾಂತರ ಅನ್ನೋ ಟೈಟಲ್ ಸ್ವಲ್ಪ ಡೈಲ್ಯೂಟ್ ಆದಂಗೆ ಅನ್ನಿಸ್ತಾ ಇದೆ. ಇದು ಅನಾಹುತ ಅಂತಲೇ ಹೆಸರಿಡಬೇಕಾಗಿತ್ತು. 14 ವರ್ಷದ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಕಾರಣ ಏನು ಅಂತ ನೋಡಿದಾಗ ಅವಳಿಗೆ ಫೇಸ್ಬುಕ್ನಲ್ಲಿ ಒಂದು ಫ್ರೆಂಡ್ಶಿಪ್ ಆಗಿ ಆ ಫ್ರೆಂಡ್ಶಿಪ್ ಹೋಗಬಾರದ ಹಂತಗಳಿಗೆ ಹೋಗಿ ಮೋಸ ಆಯಿತು ಅನ್ನೋದು ಗೊತ್ತಾಗಿ ಸುಯಿಸೈಡ್ ಮಾಡ್ಕೊಂಡಿರುವಂಥದ್ದು. ಬಹುಶಃ ಯಾವುದೋ ಪಾಶ್ಚಿಮಾತ್ಯ ದೇಶದಲ್ಲಿ ಇಂಥ ಘಟನೆ ನಡೆದಿದ್ದರೆ ಸುಯಿಸೈಡ್ನಂಥ ಎಕ್ಸ್ಟ್ರೀಮ್ ಸ್ಟೆಪ್ಗಳಿಗೆ ಹೋಗ್ತಾ ಇರಲಿಲ್ವೇನೋ. ಎಲ್ಲೋ ಒಂದು ಕಡೆ ನಮ್ಮ ಬಾಲಕಿಯರು ತಮಗೆ ಬಂದಿರುವಂಥ ಮೌಲ್ಯಗಳು ಮತ್ತು ಮಾಡರ್ನಿಟಿ ಎರಡರ ಮಧ್ಯೆ ಅಡ್ಜಸ್ಟ್ ಆಗೋಕ್ಕಾಗದೆ ಇಂಥ ಎಕ್ಸ್ಟ್ರೀಮ್ ಸ್ಟೆಪ್ಗಳಿಗೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಹಂಗೆ ಹೇಳೋಕ್ಕಲ್ಲ, ಎಮೋಷ್ನಲ್ ಅತ್ಯಾಚಾರ ಎಲ್ಲಿ ಬೇಕಾದರೂ ನಡೀಬಹುದು. ಸೊ ಈ ಥರ ವಿಚಾರಗಳನ್ನ ಕೆಲವಷ್ಟು ನಾನು ಬೇರೆ ದೇಶಗಳಲ್ಲಿ ಆಗಿದ್ದೂ ಕಂಡುಕೊಂಡಿದ್ದೆ. ಬಿಕಾಸ್ ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ನಾವು ಮನುಷ್ಯರಾದಮೇಲೆ ನಮಗೂ ಎಮೋಷನ್ಸ್ ಇರುತ್ತೆ, ಬೇಜಾರು ಅನ್ನೋದು ಎಲ್ಲ ಯಾವ ದೇಶದಲ್ಲಿದ್ದರೂ ಆಗುತ್ತೆ. ಆದರೆ ಎಲ್ಲದಕ್ಕಿಂತ ಇನ್ನೂ ಜಾಸ್ತಿ ಬೇಜಾರಾಗ್ತಿರೋದು ಇವತ್ತು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು. ಪಾಪ ತಂದೆ ತಾಯಿ ಮಕ್ಕಳನ್ನ ಓದಿಸಿ ಬೆಳೆಸಿ ವಯಸ್ಸಿಗೆ ಬಂದ ಮಗು, ಸೊ ಇವಾಗ ಹೊಟ್ಟೆಲೇ ಇದ್ದಾಗ ಹೊರಟೋಯ್ತು ಅಥವಾ ಚಿಕ್ಕ ಮಗು ಆಗಿದ್ದಾಗ ಹೊರಟೋಯ್ತು ಬೇಡ, ವಯಸ್ಸಿಗೆ ಬಂದ ಹುಡುಗಿನ ಕಳ್ಕೊಳ್ಳೋದು, ಇನ್ನೊಂದು ವಯಸ್ಸಿಗೆ ಬಂದ ಮಗನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ವಿಚಾರ ತಂದೆ ತಾಯಿ ಕಿವಿಗೆ ಹಾಕ್ಕೊಳ್ಳೋದು, ಅಷ್ಟು ಕಷ್ಟಕರವಾದ ನೋವುಗಳು ಪಾಪ ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತ ಅನ್ಸುತ್ತೆ. ಸೊ ನೀವು ಹೇಳೋದು ಸರಿ. ಆಮೇಲೆ ಎಲ್ಲೋ ಒಂದು ಕಡೆ ಈ ಕೇಸನ್ನು ನೋಡೋದಕ್ಕೆ ಹೋದರೆ ಶ್ರೀಮಂತ ತಂದೆ ತಾಯಿಯ ದಾರಿ ತಪ್ಪಿದ ಹುಡುಗಿ ಅಲ್ಲ ಅವಳು. ಹೌದು, ತಂದೆ ತಾಯಿ ತುಂಬಾ ಎಚ್ಚರಿಕೆಯಿಂದ ಆಕೆಯನ್ನ ಬೆಳೆಸ್ತಾ ಇದ್ರು. ಅವಳಿಗೊಂದು ಮೊಬೈಲ್ ಕೊಡಿಸಿರ್ಲಿಲ್ಲ. ಹೌದು, ಅವಳಿಗೆ ಸಿಗ್ತಾ ಇದ್ದದೇ 1 ತಾಸು ಗ್ಯಾಪ್. ಕಾಲೇಜಿಂದ 4 ಗಂಟೆಗೆ ಮನೆಗೆ ಬರ್ತಿದ್ಲಂತೆ, 5 ಗಂಟೆಗೆ ತನ್ನ ತಾಯಿ ಬರ್ತಾ ಇದ್ರು. ಆ ಮಧ್ಯೆ 1 ಅವರ್ನಲ್ಲಿ ಸೈಬರ್ ಕೆಫೆಗೆ ಹೋಗಿ ಬರುವಂಥ ಅಭ್ಯಾಸ ಬೆಳೆಸ್ಕೊಂಡಿದ್ದಂಥ ಹುಡುಗಿ ಅವಳು. ಆ ಹುಡುಗ ಕೂಡ ಆತನ ತಂದೆ ಕೂಲಿ ಕೆಲಸ ಮಾಡುವಂಥವ್ರು. ಮಗ ಓದಲಿ ದೊಡ್ಡವನಾಗಲಿ ಅಂತ ಇಲ್ಲಿ ಕಾಲೇಜಿಗೆ ಕಳಿಸಿದ್ರೆ ಈ ರೀತಿಯಾದಂಥದ್ದೊಂದು. ಆಮೇಲೆ ಇದು ಮೊದಲನೇ ಪ್ರಕರಣ ಅಲ್ಲ, ಇತ್ತೀಚೆಗೆ ಇಂಥ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದ್ದು. ನಮ್ಮ ಸ್ಕ್ರೀನ್ ಮೇಲೆ ನೀವು ಇಂಥ ಕೆಲವು ಪ್ರಕರಣಗಳ ವಿವರಗಳನ್ನು ಈಗ ನೋಡಬಹುದು. ಇದು ಇತ್ತೀಚೆಗೆ ನಡೆದಿರುವಂಥ ಪ್ರಕರಣಗಳ ಪಟ್ಟಿಯನ್ನು ನಾವು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಕೇಸ್ ನಂಬರ್ 1, ಬೆಂಗಳೂರಿನ ಹುಡುಗ ಒಬ್ಬ ಕಾರ್ ಖರೀದಿಸಿದ. ಬೆಂಗಳೂರಿನ ಹುಡುಗನೊಬ್ಬ ಫೇಸ್ಬುಕ್ನಲ್ಲಿ ಅಪರಿಚಿತ ಹುಡುಗಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ. ಅಕ್ಸೆಪ್ಟ್ ಆಗಿದ್ದೇ ತಡ ಹುಡುಗಿ ಪ್ರೀತಿಸ್ತಾ ಇದ್ದಾಳೆ ಅಂದುಕೊಂಡು ಬಿಟ್ಟ. ಇನ್ನೇನು ಮದುವೆನೂ ಆಗೋದೇ ಅನ್ನುವಂಥ ತೀರ್ಮಾನಕ್ಕೂ ಬಂದ. ಫೇಸ್ಬುಕ್ನಲ್ಲಿ ಪರಿಚಯ ಆದ ಹುಡುಗಿ 4 ದಿನ ಚಾಟಿಂಗ್ ಮಾಡಿದ್ದೇ ತಡ ನಮ್ಮದು ಅಮರ ಪ್ರೇಮ, ಮದುವೆನೂ ಆಗಿಬಿಡುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಆತ ಬಂದ. ಇದಕ್ಕೆ ಒಪ್ಪದ ಹುಡುಗಿ ಕರೆದು ಬುದ್ಧಿ ಹೇಳಿದ್ಲು. ಆದರೆ ಅದನ್ನು ಒಪ್ಪದ ಹುಡುಗ ಪ್ರೀತಿಸಿ ಮೋಸ ಮಾಡಿದ್ಲು ಅಂತ ಖಿನ್ನತೆಯಿಂದ ಬಳಲೋದಕ್ಕೆ ಶುರು ಮಾಡ್ದ. ಇನ್ನು ಕೇಸ್ ನಂಬರ್ 3, ಹುಡುಗಾಟಕ್ಕೆ ಹುಡುಗನಿಂದಲೇ ಮತ್ತೊಬ್ಬ ಹುಡುಗ ಮೋಸ ಹೋದ ಕಥೆ ಇದು. ಸಾಮಾನ್ಯವಾಗಿ ಫೇಸ್ಬುಕ್ನಲ್ಲಿ ಚಾಟಿಂಗ್ಗಳು ಒಂದು ಹುಡುಗಿ ಒಂದು ಹುಡುಗನ ಮಧ್ಯೆ ನಡೆದ್ರೆ ಇಲ್ಲಿ ಹುಡುಗಾಟಕ್ಕೆ 2 ಹುಡುಗರ ಮಧ್ಯೆ ನಡೀತಿತ್ತು. ಆದರೆ ಆತ ಇನ್ನೊಬ್ಬ ಹುಡುಗಿ ಅಂತ ಈತ ಅಂದ್ಕೊಂಡಿದ್ದ. ಎಂದಿನಂತೆ ಹುಡುಗಿಗೆ ರಿಕ್ವೆಸ್ಟ್ ಕಳಿಸಿದ್ಲು, ಆಕೆ ಓಕೆ ಅಂದ್ಲು. ಅಲ್ಲಿಂದ ಮಾತುಕತೆ ಶುರುವಾಯಿತು. ಪ್ರೀತಿ ಎಲ್ಲೇ ಮೀರಿದಾಗ ಗೊತ್ತಾಯಿತು ಅದು ಹುಡುಗಿ ಅಲ್ಲ ಹುಡುಗ ಅಂತ. ಈಗಷ್ಟೇ ರೂಪಾ ಮೇಡಮ್ ಅವರು ಹೇಳಿದಂಥ ಕಥೆ ಇದು. ಎಸ್, ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಂಡ ಆತ ನಾನು ಇಷ್ಟು ದಿವಸ ಇಮೋಷ್ನಲಿ ಅಟ್ಯಾಚ್ ಆಗಿದ್ದು ಹುಡುಗಿಯ ಜೊತೆಗಲ್ಲ, ಒಬ್ಬ ಹುಡುಗನ ಜೊತೆಗೆ ಅಂತ. ಇನ್ನು ಕೇಸ್ ನಂಬರ್ 4, ಫೇಸ್ಬುಕ್ನಲ್ಲಿ ಪರಿಚಯ, ನಂತರ ಪ್ರಣಯ, ಮದುವೆ ಎಲ್ಲವೂ ಆಯಿತು. ಆದರೆ ಆ ಮದುವೆ ಕನಸಿನಂತೆ ಇರಲಿಲ್ಲ. ಮದುವೆ ಆದಮೇಲೆ ಗೊತ್ತಾಯಿತು ಹುಡುಗ ತನ್ನ ಹತ್ರ ಎಲ್ಲವನ್ನೂ ಸುಳ್ಳು ಹೇಳ್ಕೊಂಡಿದ್ದ ಅಂತ. ಫೇಸ್ಬುಕ್ನಲ್ಲಿ ಕೊಡಲಾಗಿದ್ದ ಎಲ್ಲ ಮಾಹಿತಿಗಳು ಕೂಡ ಫೇಕ್ ಆಗಿದ್ವು. ಎಸ್, ಒಬ್ಬ ಆನ್ಲೈನ್ನಲ್ಲಿ ಹೇಳಿದ್ದೆಲ್ಲವನ್ನೂ ನಂಬಿ ಮದುವೆ ಮಾಡಿಕೊಂಡಿದ್ದಕ್ಕಾಗಿ ಹುಡುಗಿ ಪಶ್ಚಾತ್ತಾಪ ಪಟ್ಟುಕೊಂಡು ಖಿನ್ನತೆಗೆ ಒಳಗಾದ. ಇನ್ನೊಂದು ಪ್ರಕರಣ, ಬೆಂಗಳೂರಿನ ಹುಡುಗನೊಬ್ಬ ಕಾರು ಖರೀದಿಸಿದ.
ಅದರ ಫೋಟೋನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ದ. ತನ್ನ ಹೊಸ ಕಾರಿನ ಫೋಟೋನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ದ. ತಮಾಷೆಗಾಗಿ ಆತನ ಗೆಳೆಯರು ಅದೇ ಫೋಟೋ ಡೌನ್ಲೋಡ್ ಮಾಡಿಕೊಂಡ್ರು. ಗ್ರಾಫಿಕ್ಸ್ ಮೂಲಕ ಅದೇ ಕಾರಿಗೆ ಟ್ಯಾಕ್ಸಿ ರೂಪ ಕೊಟ್ಟರು. ಟ್ಯಾಕ್ಸಿ ಬೇಕಾದರೆ ಇವನನ್ನು ಸಂಪರ್ಕಿಸಿ ಅಂತ ಹುಡುಗನ ನಂಬರ್ನ ಹಾಕಿ ಮತ್ತೆ ಫೋಟೋನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ರು. ಇದ್ದಕ್ಕಿದ್ದಾಗೆ ಯಾರ್ಯಾರೋ ಫೋನ್ ಮಾಡ್ತಾರೆ, ಟ್ಯಾಕ್ಸಿ ಬೇಕು ಅಂತ ಕೇಳ್ತಾರೆ, ಮಧ್ಯರಾತ್ರಿ ಕರೆಗಳ ಬರ್ತವೆ, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಕರೀತಾರೆ. ಹುಡುಗ ಸಹಜವಾಗಿ ಖಿನ್ನತೆಗೊಳಗಾದ. ಇವು ಕೆಲವು ಸ್ಯಾಂಪಲ್ಗಳು ಮಾತ್ರ. ಇದಕ್ಕಿಂತಲೂ ಎಕ್ಸ್ಟ್ರೀಮ್ ಆದಂಥ ಇನ್ನೊಂದು ಕೇಸನ್ನು ನಾನು ನೆನಪಿಸ್ಕೊಳ್ಬೇಕು ಅಂದರೆ, ಇದೇ ರೀತಿ ಫೇಸ್ಬುಕ್ನಲ್ಲಿ ಹುಡುಗ ಹುಡುಗಿಯ ಮಧ್ಯೆ ಪರಿಚಯ ಆಯಿತು. ಬೆಂಗಳೂರಿನಲ್ಲಿ ನಡೆದಂಥ ಕಥೆನೇ ಇದು. ಮೊಬೈಲ್ ನಂಬರ್ಗಳು ಎಕ್ಸ್ಚೇಂಜ್ ಆಯಿತು. ಹುಡುಗಿ ಜೊತೆ ಆತ ಮಾತಾಡ್ದ. ಧ್ವನಿ ತುಂಬ ಮಧುರವಾಗಿತ್ತು. ನಿನ್ನ ಫೋಟೋ ಬೇಕು ಅಂತ ಕೇಳ್ದ. ಆಕೆ ಇದು ನನ್ನದೇ ಫೋಟೋ ಅಂತ ಒಂದು ಫೋಟೋನ ಕೂಡ ಕಳಿಸಿದ್ಲು. ನಂತರ ಹಣಕಾಸಿನ ವ್ಯವಹಾರ ಶುರುವಾಯಿತು. ಹುಡುಗಿ ದುಡ್ಡು ಕೇಳಿದಾಗಲೆಲ್ಲ ಈತ ಕೊಡ್ತಾ ಹೋದ. ಮುಂದೊಂದು ದಿನ ಭೇಟಿಯಾಗಬೇಕು ಅಂತ ಟೈಮ್ ನಿಗದಿಪಡಿಸಿದಾಗ ಹೇಳಿದ ಸ್ಥಳಕ್ಕೆ ಬಂದವಳು ಫೋಟೋದಲ್ಲಿದ್ದ ಹುಡುಗಿಯಲ್ಲ, ಇನ್ನೊಬ್ಬಳು ಹುಡುಗಿ. ನಾನು ನನ್ನ ಫ್ರೆಂಡ್ ಫೋಟೋ ಕಳಿಸಿದ್ದೆ ಅಂತ ಹೇಳ್ದ. ಆಗ ಆಘಾತಕ್ಕೊಳಗಾದಂಥ ಆತ ತನ್ನ ಕಾರ್ನಲ್ಲೇ ಕೂತ್ಕೊಂಡು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಟೇಪ್ ಸುತ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು. ನೀವು ಬಹುಶಃ ಪ್ರಕರಣ ನೆನಪಿರಬಹುದು. ಒಬ್ಬ ಮಾನಸಿಕ ತಜ್ಞರಾಗಿ ನಿಮ್ಮ ಹತ್ರ ಈ ರೀತಿಯಾಗಿ ಇಂಟರ್ನೆಟ್ ಅಡಿಕ್ಷನ್ ಅಥವಾ ಸೋಷಿಯಲ್ ನೆಟ್ವರ್ಕಿಗೆ ಅಡಿಕ್ಟ್ ಆಗಿರುವಂಥದ್ದು ಮತ್ತು ಅದರಿಂದ ಮೋಸ ಹೋಗಿರುವಂಥದ್ದು, ಖಿನ್ನತೆಗೊಳಗಾಗಿರೋದ್ರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಪ್ರಕರಣಗಳು ಬರ್ತವೆ ಸರ್? ಹೌದು. ಈ 4 ಕೇಸು ನಾನು ಏನು ನೋಡಿದ್ದೀನಿ ಅದನ್ನೇ ನಾನು ಈಗ ಹೇಳಿರೋದು. ಇದರಲ್ಲಿ ಇದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್. ಒಂದು ಐಸ್ನ ಒಳಗಡೆ ನೀರಲ್ಲಿ ಹಾಕಿದ್ರೆ ಮುಕ್ಕಾಲು ಭಾಗ ಕೆಳಗಡೆ ಇರುತ್ತೆ, ಕಾಲು ಭಾಗ ಅಷ್ಟು. ಅದಕ್ಕೆ ಕೇಸಸ್ ಭಾಳ ಇದೆ. ಈಗ ಅದು ಕೇಸ್ ಬರ್ತಿದ್ದಂಗೆ ಅಲ್ಲಿ 4 ಜನ ಹುಡುಗರು ಎಲ್ಲ ಹಿಂಗೆ ಅಂತ ಇದ್ರು. ದೇ ನೋ ದಟ್ ದೇ ಹ್ಯಾವ್ ಸೀನ್ ದಟ್ ದ ಕೇಸಸ್. ಓಕೆ, ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಒಬ್ಬೊಬ್ಬರು ನಮ್ಮ ಹತ್ರ ಯಾಕೆ ಬರಬೇಕು ಅಂತ ಒಬ್ಬೊಬ್ಬರು ಬರೋದು ಇಲ್ಲ. ದಟ್ ಈಸ್ ಅನದರ್ ಥಿಂಗ್. ಅದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂದರೆ, ಈ ಒಂದು ಖಿನ್ನತೆ ಅನ್ನೋದು ಎಲ್ಲರಿಗೂ ಬರೋದಿಲ್ಲ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋಲ್ಲ. ಸಮ್ ಪೀಪಲ್ ಆರ್ ವೆರಿ ಸೆನ್ಸಿಟಿವ್ ಫಾರ್ ಕ್ರಿಟಿಸಿಸಮ್. ನೀವು ನನಗೆ ಹೇಳ್ಬೋದು ನಾನು ದಪ್ಪ ಇದ್ದೀನಿ ಅಥವಾ ನಾನು ಕೊಳ್ಳುಕಿದ್ದೀನಿ ಅಂತ. ನಾನು ಇರೋದು ಹೆಂಗೆ ಅಂತ ನಾನು ಲೈಟಾಗಿ ತೊಗೋಬೋದು, ಅಥವಾ ನಾನು 3 ದಿನ ಮಲಗದಲ್ಲೇ ಯೋಚನೆ ಮಾಡ್ಕೊಂಡು ಅಜಿತ್ ಹಿಂಗೆ ಅಂದರು ಅಂತ ಬೇಜಾರಾಗ್ಬೋದು. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಹೌ ವಿ ಟೇಕ್ ಡಿಪೆಂಡ್ಸ್ ಅಪಾನ್ ಅವರ್ ಜೆನೆಟಿಕ್ಸ್, ಅವರ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ನಾವು ಹೇಗೆ ಬೆಳೆದು ಬಂದಿದ್ದೀವಿ. ಇದು ನಾನಾ ಥರ ವಿಚಾರಗಳಿಂದ, ನೇಚರ್ ಆರ್ ನರ್ಚರ್, ಏನು ಪ್ರಾಬ್ಲಮಿಂದ ನಾವು ಅದನ್ನು ಹೇಗೆ ತೊಗೋತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಇದು ಎಲ್ಲ ಮಿಗಿಲಾಗಿ 14 ವರ್ಷ ವಯಸ್ಸಿದೆಯಲ್ಲ, ಈ ಒಂದು ಹದಿಹರಿಯರ ವಯಸ್ಸು, ಅದರಲ್ಲಿ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಸೈಕಾಲಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಎಮೋಷನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ. ಇಷ್ಟು ದಿನ ಅವರು ಒಂದು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಹೇಗೋ ಒಂದು ಸ್ವಲ್ಪ ಕಟ್ನಿಟ್ಟು ಸ್ಟ್ರಿಕ್ಟ್ ಇರುತ್ತೆ. ಇದ್ದಕ್ಕಿದ್ದಂಗೆ PUC ಫಸ್ಟ್ ಇಯರ್ ಬಂದ ತಕ್ಷಣ ಇಟ್ಸ್ ಜಸ್ಟ್ ಲೈಕ್ ಫ್ರೀ ಬರ್ಡ್ ಥರ ಆಗುತ್ತೆ. ಈ ಒಂದು ನಮ್ಮ ಸೊಸೈಟಿಲಿರೋ ಒಂದು ವಿಚಾರ. ಈಗ ಅದು 8th ಸ್ಟ್ಯಾಂಡರ್ಡಿಗೆ ನಾವು ನೋಡ್ತಾ ಇದ್ದೀವಿ. 8th ಸ್ಟ್ಯಾಂಡರ್ಡಲ್ಲಿ ಫೇಸ್ಬುಕ್ ಅಕೌಂಟ್ ಇಲ್ಲ, 6th ಸ್ಟ್ಯಾಂಡರ್ಡಲ್ಲಿ ಫೇಸ್ಬುಕ್ ಅಕೌಂಟ್ ಇಲ್ಲ. ಒಪ್ಕೊಳ್ತೀರಾ ಡಾಕ್ಟರ್ ಹೇಳ್ತಾ ಇರೋದು? ಸಡನ್ನಾಗಿ ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ನಿಮಗೆ ಹಗ್ಗ ಕಟ್ಟಿದ್ದನ್ನು ಬಿಚ್ಚಿಬಿಟ್ಟಾಗುತ್ತೆ. ನಾವು ಈ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಜಗತ್ತಿನಲ್ಲಿ ಏನಾಗ್ತಾ ಇದೆ ನೋಡಬೇಕು. ಬಂಕ್ ಮಾಡ್ಬೋದು, ಹೊರಗಡೆ ಸುತ್ತಾಡ್ಬೋದು, ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ, ಮೇಯ್ನಾಗಿ ತಂದೆ ತಾಯಿಗೆ ಗೊತ್ತಾಗಲ್ಲ ಅನ್ನೋದಿರುತ್ತೆ. ಸೊ ಫ್ರೀ ಅಂತ ಅನ್ಕೊತಾರೆ. ಫೇಸ್ಬುಕ್ ಇರೋರು ಮೇಯ್ನಾಗಿ ಏನಂತ ಕೌಂಟ್ ಮಾಡೋದೇನೆಂದರೆ, ನಿಂಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನನಗೆ 700 ಮೇಲಿದ್ದಾರೆ. ಅದೇ ಕಾಂಪಿಟೇಷನ್, ಎಷ್ಟು ಜನ ಫ್ರೆಂಡ್ ಮಾಡ್ಕೋತೀವಿ ಅನ್ನೋದು ಕಾಂಪಿಟೇಷನ್ ಆಗೋಗಿ. ನಾನು ಫೋಟೋ ಹಾಕಿದ್ದಕ್ಕೆ ಎಷ್ಟು ಲೈಕ್ ಬಂತು, ಎಷ್ಟು ಕಮೆಂಟ್ಸ್ ಬಂತು, ಶೇರ್ ಮಾಡಿದ್ರು. ಈಗ ಮಾಡೋ ಕೆಲಸ ಬಿಟ್ಟು ಇದ್ರ ಕಡೆ ಗಮನ ಕೊಟ್ಟರೆ ಅಲ್ಲಿ ಟೈಮ್ ಎಲ್ಲ ಹೋಯ್ತು ಅನ್ನೋದು ನೋಡ್ತಾ ಇಲ್ಲ. ವೇರ್ ಇಸ್ ಆ್ಯಕ್ಚುಲಿ ದ ಟೈಮ್ ಇಸ್ ಗೆಟಿಂಗ್ ಇನ್ವೆಸ್ಟೆಡ್ ಇನ್ ಅನ್ವಾಂಟೆಡ್ ಥಿಂಗ್ಸ್. ಅವಾಗ ಎಲ್ಲಿ ಇವರಿಗೆ ಮುಂದೆ ಬರ್ತಾರೆ, ಎಲ್ಲಿ ನಮ್ಮ ದೇಶ ಉದ್ಧಾರ ಆಗುತ್ತೆ, ಎಲ್ಲಿ ನಮ್ಮ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಬಟ್ ವೆನ್ ದೇ ಬೆಂಡ್ ಟು ಎ ಫ್ರೆಂಡ್ ವಿ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ದೇ ಗೋ ಟು ದ ಫ್ರೆಂಡ್ಶಿಪ್ ವಿಲ್ ನಾಟ್ ಬಿ ನೋಯಿಂಗ್. ಮೊಬೈಲ್ ಇರುತ್ತೆ, ಎಲ್ಲಿ ಬೇಕಾರಲ್ಲಿ ಮೀಟ್ ಆಗ್ಬೋದು. ಇಟ್ ವಿಲ್ ಬಿ ಎ ರಿಯಲ್ ಪ್ರಾಬ್ಲಮ್. ಸೊ ದಿಸ್ ಹ್ಯಾಸ್ ಟು ಬಿ ಅಡ್ರೆಸ್ ಬೈ ದ ಪೇರೆಂಟ್ಸ್, ಟೀಚರ್ಸ್. ಪೇರೆಂಟ್ಸ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ ಎಲ್ಲರೂ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ. ಕ್ವಾಲಿಟಿ ಟೈಮ್ ಅನ್ನೋದು ಕೊಡೋಕ್ಕಾಗಲ್ಲ. ಒಂದು ಸಮಸ್ಯೆ ಅಂದರೆ ಭಾಳಷ್ಟು ಫ್ಯಾಮಿಲಿಗಳಲ್ಲಿ ನಾನು ನೋಡಿದ್ದು, ಇಂಟರ್ನೆಟ್ ಕನೆಕ್ಟಿವಿಟಿ ನಾವು ನಮ್ಮ ಮಗಳಿಗೆ ಕೊಟ್ಟಿದ್ದೀವಿ, ನಮ್ಮ ಮಗಳಿಗೊಂದು ಸ್ಮಾರ್ಟ್ಫೋನ್ ಕೊಟ್ಟಿದ್ದೀವಿ ಅನ್ನೋದು ತಂದೆ ತಾಯಿಯ ಪಾಲಿಗೆ ಹೆಮ್ಮೆಯ ವಿಷಯ ಆಗಿರುತ್ತೆ. ಅದನ್ನ ಗಮನಿಸಿದ್ದೀರಾ ಮೇಡಮ್?
ತುಂಬ ಹೆಮ್ಮೆ ಪಟ್ಕೋತಾರೆ. ಅಂದರೆ ನಾವು ನಮ್ಮ ಮಗಳಿಗೆ ಏನು ಕೊರತೆ ಮಾಡಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿ ಸಚ್ ಪೇರೆಂಟ್. ಅಲ್ಲ, ನಮ್ಮ ಮಗಳಿಗೆ ನಾವೇನು ಕೊರತೆ ಮಾಡಿಲ್ಲ ಅನ್ನೋದನ್ನ. ಅಂದರೆ ಯಾವಾಗ ಪೇರೆಂಟ್ಸ್ಗೆ ಮಕ್ಕಳ ಜೊತೆ ಟೈಮ್ ಕಳೆಯೋಕ್ಕಾಗಲ್ಲ, ಶೇರ್ ಮಾಡ್ಕೊಳಕ್ಕಾಗಲ್ಲ, ಆವಾಗ ಏನು ಅವ್ರಿಗೆ ಇಷ್ಟ ಇದೆ ಅಂತದನ್ನು ಕೊಡಿಸ್ಬಿಟ್ಟು ದೇ ಓವರ್ಕಮ್ ದೇರ್ ಗಿಲ್ಟ್ ಫೀಲಿಂಗ್ಸ್. ಸೊ ಅದರಿಂದ ಮಕ್ಕಳು ಏನು ಮಾಡ್ತಾರೆ ಕೊನೆಗೆ ಅದು ಗಮನ ಇರೋಲ್ಲ. ಬಟ್ ಮುಂಚೆಯಿಂದ ಒಂದು ಜವಾಬ್ದಾರಿ ಬೀಜ ಬಿತ್ತಿದ್ರೆ ಮಕ್ಕಳಲ್ಲಿ, ಈವನ್ ಫೇಸ್ಬುಕ್ ಯೂಸ್ ಮಾಡಿದರೂ ಕೂಡ ಅದ್ರ ಡಿಸಡ್ವಾಂಟೇಜಸ್ ಏನು, ಫೈನಲಿ ಅದು ವರ್ಚುವಲ್ ರಿಯಾಲಿಟಿ, ಅದು ವಾಸ್ತವಿಕತೆ ಅಲ್ಲ. ಸೊ ಅದರಲ್ಲಿ ಹರ್ಟ್ ಆಗೋವಂಥ ವಿಷಯ ಏನೂ ಇಲ್ಲ. ಅದು ಯಾರೋ ಒಬ್ರು ಇದ್ದಾರೆ, ಆಯಿತು ಮೋಸ ಮಾಡಿದ್ರು, ಆಯಿತು ಜೀವನ ಅಲ್ಲಿಗೆ ಮುಗಿದು ಹೋಗಲಿಲ್ಲ. ಇದನ್ನು ಅವ್ರು ಅರ್ಥಕೊಂಡ್ರೆ, ಯಾಕಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ಕೆಲವು ವೆಬ್ಸೈಟ್ಸ್ ಇದೆ, ಎಲ್ಲ ಫೇಮಸ್ ಆ್ಯಕ್ಟ್ರೆಸಸ್ದು ಮಾರ್ಫಿಂಗ್ ಫೋಟೋಸ್ ನ್ಯೂಡ್ ಆ್ಯಂಡ್ ಸೆಮಿ ನ್ಯೂಡ್ ಸಿಗುತ್ತೆ. ಹಾಗಂತ ದೇ ಡೋಂಟ್ ಗೆಟ್ ಡಿಪ್ರೆಸ್ಡ್. ಸಿಮಿಲರ್ಲಿ ಆನ್ ವೆರಿ ಫೇಮಸ್ ಪರ್ಸ್ನಾಲಿಟೀಸ್, ದೆರ್ ವಾಸ್ ಅ ರೀಸೆಂಟ್ ಕೇಸ್ ಫೇಸ್ಬುಕ್ಕಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಾಡಿಗೆ ಫೇಸ್ ತೆಗೆದುಬಿಟ್ಟು ಜೀಸಸ್ ಆ್ಯಂಡ್ ಮೇರಿ ಫೋಟೋ ಹಾಕಿದರು. ಕೇಸ್ ಆಯಿತು, ನಡೀತು, ಬಟ್ ದೇರ್ ಇಸ್ ನೋ ರೀಸನ್ ಟು ಗೆಟ್ ಡಿಪ್ರೆಸ್ಡ್. ಇದು ಒಂದು ಹೊಸ ಆಯಾಮ ಇಂಟರ್ನೆಟ್. ಸೊ ಇದರಲ್ಲಿ ಈ ಥರ ಡಿಸಡ್ವಾಂಟೇಜಸ್ಸು ಇದೆ. ಅದನ್ನು ಲೆಟ್ ಅಸ್ ಟೇಕ್ ಇಟ್ ಇನ್ ಸ್ಟ್ರೈಡ್. ಅದು ಸಣ್ಣ ಯಂಗ್ಸ್ಟರ್ಸ್ಗೆ ಗೊತ್ತಾಗಬೇಕು. ಎಜುಕೇಟೆಡ್ ವ್ಯಕ್ತಿಗಳು ಮ್ಯಾಮ್ ಹೇಳ್ದಂಗೆ ನಾವು ಅನ್ಕೊಳ್ತೀವಿ ಅದನ್ನ, ಬಟ್ ಏನಾಗುತ್ತೆ ಅಂದರೆ ತುಂಬ ಸೂಕ್ಷ್ಮ ಜೀವಿಗಳು ಅದನ್ನೇ ಜೀವನ ಅನ್ಕೊಂಡ್ಬಿಡ್ತಾರೆ. ಬಿಕಾಸ್ ಎಲ್ಲ ಸೆಲೆಬ್ರಿಟಿಗಳು ಕೂಡ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ನೀವು ಹೇಳಿದ್ರಲ್ಲ ನ್ಯೂಡು ಸೆಮಿ ನ್ಯೂಡ್ ಹಾಕಿರ್ತಂತೆ, ಪಾಪ ನಿಜವಾಗ್ಲೂ ಎಷ್ಟು ಜನ ಅಳ್ತಿರ್ತಾರೆ ಒಳಗಡೆ, ಎಷ್ಟು ಜನ ಕಷ್ಟಪಡ್ತಿರ್ತಾರೆ ಅಂತ ಅನ್ನೋದು ಇರುತ್ತೆ. ಅದನ್ನ ತೆಗೆದಾಕಕ್ಕೂ ಫೇಕ್ ಒಂದು ಮ್ಯಾಚುರಿಟಿ ಇರಬೇಕು ಅಂತ, ಒಂದು ಪ್ರಬುದ್ಧತೆ ಇದ್ದವರು ಮಾತ್ರ ಫೇಸ್ಬುಕ್ಗೆ ಆಕ್ಸೆಸ್ ಆಗಿ, ಇದೊಂದು ರೀತಿಯ ಪ್ರಬುದ್ಧತೆ ಕಷ್ಟ. ಅದನ್ನೇ ಹೇಳ್ದು, ತಂದೆ ತಾಯಿಗಳು ಚಿಕ್ಕ ವಯಸ್ಸಿಂದಾನೇ ಮಕ್ಕಳ ಜವಾಬ್ದಾರಿನ ಬೆಳೆಸ್ಬೇಕು. ಒಂದು ಅವ್ರು ಏನಾಗಬೇಕು ಅನ್ನೋದಕ್ಕೆ ಅದೇ ದಾರಿಲಿ ಕರ್ಕೊಂಡು ಹೋಗಬೇಕು. ತಂದೆ ತಾಯಿಗಳು ಎಷ್ಟೇ ಬ್ಯುಸಿ ಆಗಿರ್ಬೋದು ಸರ್, ಇವಾಗ ನಮ್ಮ ಅಜ್ಜಿ ತಾತನಿಗೂ ಮುತ್ತಜ್ಜಿ ತಾತನಿಗೂ ಆ ಟೈಮ್ ಟೀನೇಜ್ ಅನ್ನೋದು ಬಂದೇ ಇರುತ್ತಾ. ಅವರು ಮಕ್ಕಳು ಮಾಡ್ಕೊಂಡ್ರೆ, ಅವರು ಲವ್ ಮಾಡಿದ್ರ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ. ಎಲ್ಲ ಟೆಕ್ನಾಲಜಿ ಮತ್ತು ನಮ್ಮ ಜನಜೀವನ ಜನರಿಗೆ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಟೆಕ್ನಾಲಜಿ ಬೆಳೀತಿದೆಯೇ ಹೊರತು ಜನರನ್ನು ಹಾಳು ಮಾಡೋಕ್ಕಲ್ಲ. ಸೊ ಪ್ರತಿಯೊಂದನ್ನು ಮಿತಿಯಿಂದ ಬಳಸ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ ಹೊರತು ಅತಿಯಾಗಿ ಬಳಸ್ಕೊಳ್ತಾ ಆ ಮಿತಿ ಯಾವುದು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೇಳಿ ಬರುವಂತಹ ಪ್ರಶ್ನೆ. ಪ್ರತಿಯೊಂದನ್ನು ಮಿತಿಯಿಂದ ಬಳಸ್ಕೊಳ್ಬೇಕು, ಸತ್ಯ. ಹಾಗಾದರೆ ತಂದೆ ತಾಯಿ ಚಾಟಿ ಹಿಡ್ಕೊಂಡು ತಮ್ಮ ಮಕ್ಕಳ ಎದುರು ನಿಂತ್ಕೊಂಡು ನೀನು ಯಾವ ಕಾರಣಕ್ಕೂ ಫೇಸ್ಬುಕ್ ನೋಡ್ತಕ್ಕದ್ದಲ್ಲ ಅಂತ ಹೇಳುವಂಥದ್ದು ಆ ಮಿತಿನ. ಸ್ಕೂಲ್ನಲ್ಲಿ ನಮ್ಮ ಶಾಲೆಗೆ ನೀವು ಅಡ್ಮಿಷನ್ ತಗೋಬೇಕು ಅಂದರೆ ನಿಮಗೆ ಫೇಸ್ಬುಕ್ ಪ್ರೊಫೈಲ್ಗಳು ಇರ್ತಕ್ಕದ್ದಲ್ಲ ಅಂತ ಸ್ಕೂಲ್ನಿಂದ ಸ್ಟ್ರಿಕ್ಟ್ ಆದಂಥ ಒಂದು ರೂಲ್ ಬರೋದು ಆ ಮಿತಿನ, ಅಥವಾ ತಂದೆ ತಾಯಿಗಳ ಮಾನಿಟರಿಂಗ್ನಲ್ಲಿ ಮಕ್ಕಳು ಫೇಸ್ಬುಕ್ನ ಆಕ್ಸೆಸ್ ಮಾಡೋದು ಮಿತಿನ? ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.